ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇದು ಎಐ ಜಮಾನ. ಕಂಪನಿಗಳಲ್ಲಿ ಈಗ ಎಐ ಸಹಾಯದಿಂದ ಕೋಡಿಂಗ್ ಸಂದರ್ಶನ ಪ್ರಕ್ರಿಯೆ ಶುರು ಮಾಡಲಾಗಿದೆ ಅನ್ನೋದು ಶಾಕಿಂಗ್ ವಿಚಾರ. ಅದರಲ್ಲೂ ಕೆಲ ಭಾರತೀಯ ಸಂಸ್ಥೆಗಳು ಈ ಹೊಸತನದ ಪರಿಪಾಠವನ್ನು ಅಳವಡಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿವೆ. ಕಾನ್ವಾ ಅಂತೂ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ತಾಂತ್ರಿಕ ಸಂದರ್ಶನದ ವೇಳೆಯಲ್ಲಿ ಕೋಪೈಲಟ್, ಕರ್ಸರ್ ಮತ್ತು ರಿಪ್ಲಿಟ್ ಕ್ಲೌಡ್ ಸೇರಿದಂತೆ ವಿವಿಧ ಎಐ ಪರಿಕರಗಳನ್ನು ಬಳಸಲು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಇದರಿಂದ ನೇಮಕಾತಿ, ಸಮಯ ಉಳಿತಾಯ ಮತ್ತು ಆಫೀಸ್ನಲ್ಲಿ HR ಗಳ ಕೆಲಸದ ಒತ್ತಡ ಕಡಿಮೆಯಾಗಲಿದೆ. ಜೊತೆಗೆ ಹಲವರ ಕೆಲಸಗಳು ಹೋಗಲಿದೆ ಅನ್ನುವುದು ಆಘಾತಕಾರಿ ಸುದ್ದಿ. ಇನ್ನು ನಾವು ಇದರ ವಿರುದ್ಧ ಹೋರಾಡಲು ಆಗೋದಿಲ್ಲ. ಬದಲಿಗೆ ಎಐಯನ್ನು ಹೇಗೆ ಪಾರದರ್ಶಕತೆಯಿಂದ ಬಳಸಬೇಕು ಅನ್ನೋದನ್ನು ಕಲಿಯಲೇಬೇಕಾಗಿದೆ. ಅಭ್ಯರ್ಥಿಗಳು ಎಐ ಜೊತೆ ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಎಂಬುದನ್ನು ಅಳೆಯುವುದು ನಮ್ಮ ಉದ್ದೇಶ ಅಂತ ಕಾನ್ವಾ ಹೇಳಿದೆ. ಅಭ್ಯರ್ಥಿಗಳು ನೈಜ ಕೋಡಿಂಗ್ ಪರಿಸರದಲ್ಲಿ ಹೇಗೆ ನಡೆದುಕೊಳ್ತಾರೆ ಎಂದು ಅರ್ಥ ಮಾಡಿಕೊಳ್ಳಲು ಎಐ ಸಖತ್ ಪರಿಣಾಮಕಾರಿ ಆಗಿ ಕೆಲಸ ಮಾಡ್ತದೆ. ಎಐ ಟೂಲ್ಸ್ ಇಂದಿನ ಸಾಫ್ಟ್ವೇರ್ ಅಭಿವೃದ್ಧಿಯ ಅವಿಭಾಜ್ಯ ಅಂಗ. ಸಂದರ್ಶನಗಳಲ್ಲೂ ಅವುಗಳ ಬಳಕೆ ಸಾಮಾನ್ಯ. ಇದು ನೇಮಕಾತಿ ಪ್ರಕ್ರಿಯೆಗಿಂತಲೂ ವೇಗ ಮತ್ತು ಸಮರ್ಥವಾಗಿ ಕೆಲಸ ಮಾಡಲಿದೆ ಅಂತ ಕಾನ್ವಾ ಹೇಳಿದೆ. ಇಂದಿನ ಇಂಜಿನಿಯರಿಂಗ್ ಕಾರ್ಯ ಬಹುಪಾಲು ಕೋಡ್ ಬರೆಯುವುದಕ್ಕಿಂತ ಹೆಚ್ಚು ಕೋಡ್ ಓದುವುದು ಮತ್ತು ಅನಲೈಸ್ ಮಾಡುವುದೇ ಆಗಿದೆ. ಎಐ ಟೂಲ್ಸ್ ಆರಂಭಿಕ ಕೋಡನ್ನು ಬರೆಯಲು ಸಹಾಯ ಮಾಡುವಷ್ಟು ಶಕ್ತಿಶಾಲಿಗಳಾಗಿವೆ. ಆ ಕೋಡನ್ನು ಓದಿ ಅರ್ಥ ಮಾಡಿಕೊಂಡು ಸುಧಾರಿಸುವಷ್ಟು ಸಾಮರ್ಥ್ಯವೂ ಹೊಂದಿದೆ. ಕಾನ್ವಾ ಅಷ್ಟೇ ಅಲ್ಲ, ಮಾಸ್ಟರ್ ಕಾರ್ಡ್ ಕೂಡ ತನ್ನ ಅಧಿಕೃತ ಉದ್ಯೋಗ ಪುಟದಲ್ಲಿ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ತಾಂತ್ರಿಕ ಮೌಲ್ಯಮಾಪನದ ಭಾಗವಾಗಿ ಎಐ ಉಪಕರಣಗಳನ್ನು ಬಳಸಲು ಅವಕಾಶ ನೀಡಿದೆ. ಸಂದರ್ಶಕರಿಗೆ ಸಹ ಅನುಕೂಲವಾಗುವಂತೆ ಎಐ ಉಪಕರಣಗಳ ಸಮರ್ಪಕ ಬಳಕೆಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಲಾಗ್ತಾ ಇದೆ. ಇದು ಎಐ ಯುಗದಲ್ಲಿ ನಡೀತಾ ಇರುವ ಉದ್ಯೋಗ ಶೋಧನೆಯ ಹೊಸ ಮುಖವಾಗಿದೆ. ಅಲ್ಲಿ ಆಳವಾದ ಜ್ಞಾನ ಮತ್ತು ತಂತ್ರಜ್ಞಾನ ಸಂಯೋಜನೆಯು ಕೇವಲ ಉಪಕರಣ ಬಳಕೆಯಿಂದ ಮೀರಿ ನೈಜ ಸಾಮರ್ಥ್ಯಗಳ ನಿರ್ವಹಣೆವರೆಗೂ ಪ್ರಗತಿಯಾಗ್ತಾ ಇದೆ. ಯಾವುದೇ ಹುದ್ದೆಯಾಗಲಿ ಅಭ್ಯರ್ಥಿಗಳಿಗೆ ತಾಂತ್ರಿಕ ಸಂದರ್ಶನಗಳಲ್ಲಿ ChatGPT ಮುಂತಾದ ಎಐ ಪರಿಕರಗಳನ್ನು ಬಳಸಲು ಅವಕಾಶ ನೀಡಲಾಗಿದೆ. ಪ್ರಾಂಪ್ಟಿಂಗ್ ಎಂಬುದು ಈಗ ಒಂದು ಪ್ರತ್ಯೇಕ ಕೌಶಲ್ಯ. ಎಐಗೆ ಸರಿಯಾದ ಮತ್ತು ಪರಿಣಾಮಕಾರಿ ಪ್ರಶ್ನೆಗಳನ್ನು ಕೇಳುವುದು ಕ್ರಿಯೇಟಿವಿಟಿ ಕೋಡ್ಗಿಂತ ಕಡಿಮೆ ಅಲ್ಲ. ಆದರೆ ಇದು ಅಲ್ಲಿಗೆ ಮುಗಿಯುವುದಿಲ್ಲ. ಉತ್ತಮ ಅಭ್ಯರ್ಥಿಗಳು ಕೇವಲ ಕೋಡ್ ರಚನೆ ಮಾಡದೆ ಅದರ ಸುರಕ್ಷತೆ, ಸಂಪೂರ್ಣತೆ ಮತ್ತು ಗುಣಮಟ್ಟವನ್ನು ವಿಶ್ಲೇಷಿಸ್ತಾರೆ. ಅವರು ಸಮಸ್ಯೆಗಳನ್ನು ಮುಂಚಿತವಾಗಿ ಅಂದಾಜಿಸ್ತಾರೆ ಮತ್ತು ಫಲಿತಾಂಶ ಸುಧಾರಣೆಗೆ ಎಐ ಬಳಸ್ತಾರೆ. ಈ ನೈಪುಣ್ಯತೆಗಳು ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, ಉತ್ಪನ್ನ ನಿರ್ವಹಣೆ, ಡಾಕ್ಯುಮೆಂಟೇಷನ್ಗೂ ಕೂಡ ಅನ್ವಯಿಸ್ತವೆ ಅಂತಾರೆ ತಜ್ಞರು. ಮೂಲಭೂತ ಕೋಡಿಂಗ್ ಜ್ಞಾನ ಮತ್ತು ಜನ್ ಎಐ ಉಪಕರಣಗಳ ಸಮರ್ಪಕ ಬಳಕೆ ಎರಡನ್ನೂ ಮೌಲ್ಯಮಾಪನ ಮಾಡುವಂತೆ ಸಂದರ್ಶನ ಪ್ರಕ್ರಿಯೆಗಳು ಬದಲಾಗಬೇಕು. ಈ ದ್ವಂದ್ವತೆಯನ್ನು ಪ್ರತಿಬಿಂಬಿಸುವ ನವೀಕೃತ ಸಂದರ್ಶನ ಶೈಲಿಗಳ ಅಗತ್ಯ ಕೇವಲ ಆಯ್ಕೆ ಅಲ್ಲ, ಅವಶ್ಯಕತೆ ಎನ್ಬೋದು. ಇದು ಕೆಲವರ ಕೆಲಸಕ್ಕೂ ಕುತ್ತು ತರಬಹುದು. ಅಷ್ಟೇ ಅಲ್ಲ, ಎಐ ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು. ಇದರಿಂದ ಇಂಜಿನಿಯರ್ಸ್ ಹೇಗೆ ಎಐ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ ಅಂತ ನೋಡಬೇಕು. ಅಭ್ಯರ್ಥಿಗಳು ಎಐ ಕೇಳಿದ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ನೀಡದಿದ್ರೆ ಕೆಲಸ ಸಿಗೋದು ಡೌಟ್. ಇದರಿಂದ ಇಂಜಿನಿಯರ್ಸ್ಗೆ ಅವಕಾಶಗಳೇ ಸಿಗದೆ ಹೋಗ್ಬೋದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.